ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶ, ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡುವ ಕಾರ್ಯಕ್ರಮ. ಪಕ್ಷದವರು ನೀನು ಅಧ್ಯಕ್ಷನಾಗು ಎಂದರೆ ನಾನು ಸಚಿವ ಸ್ಥಾನ ಬಿಡ್ತೀನಿ, ಅಧ್ಯಕ್ಷ ಆಗ್ತೀನಿ, ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶದ ಸಿದ್ಧತೆಗಳ ಪೂರ್ವಭಾವಿ ಸಭೆ ಆಯೋಜನೆ. ಇದು ಗುಣಾತ್ಮಕ ನಾಯಕತ್ವವನ್ನ ಬಲಪಡಿಸುವ ಸಮಾವೇಶ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ. ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಸದನದಲ್ಲಿ ಚರ್ಚಿಸುತ್ತೇನೆ. ಎಲ್ಲಾ ಸಂದರ್ಭದಲ್ಲೂ ಹೊರಗುತ್ತಿಗೆ ನೌಕರರೊಂದಿಗೆ ನಾನು ಇರುತ್ತೇನೆ. ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಭರವಸೆ. ಬರುವ ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶ ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡುವ ಕಾರ್ಯಕ್ರಮ ಎಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ಶುಕ್ರವಾರ ರಾತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಕಾರ್ಯಕ್ರಮ ಮಾಡುತ್ತಿದ್ದು ಹಿಂದುಳಿದ ವರ್ಗದವರ ಸಂಯುಕ್ತಾಶ್ರಯ ಇದೆ. ಕಾಂಗ್ರೆಸ್ ಪಕ್ಷ ಪ್ರಥಮ, ಅನಂತರದಲ್ಲಿ ಹಿಂದುಳಿದ ವರ್ಗಗಳು, ತಳ ಸಮುದಾಯಗಳ ಸ್ವಾಭಿಮಾನಿ ವೇದಿಕೆ ಅಂತ ಹೇಳಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ವಿರೋಧ ಪಕ್ಷದವರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ. ಅವರಿಗೆ ಉತ್ತರ ಕೊಡುವ ವೇದಿಕೆ ಇದು. ಇದು ಯಾರ ಮೇಲೂ ದ್ವೇಷ ಅಥವಾ ಅಪಮಾನ ಮಾಡುವ ಕಾರ್ಯಕ್ರಮ ಅಲ್ಲ. ಗ್ಯಾರಂಟಿಗಳನ್ನ ಜಾರಿ ಮಾಡಿ ನುಡಿದಂತೆ ನಡೆದಿದ್ದೇವೆ. ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಮ್ಮದು. ಇದು ಯಾರ ವಿರುದ್ಧವೂ ಅಲ್ಲ. ಸಿಎಂ, ಡಿಸಿಎಂ ಹಾಗೂ ಎಲ್ಲಾ ಸಚಿವರು ಭಾಗಿಯಾಗಲಿದ್ದಾರೆ. ಆದರೆ ಶಕ್ತಿ ಪ್ರದರ್ಶನ ಅಲ್ಲ. ಮುಖ್ಯವಾಗಿ ವಿರೋಧ ಪಕ್ಷದವರು ಮಾಡುವ ಅಪಪ್ರಚಾರಕ್ಕೆ ಉತ್ತರ ಕೊಡುವ ಸಮಾವೇಶ ಇದು. ಸಮಾವೇಶದ ವಿರುದ್ಧ ಅನಾಮಧೇಯ ಪತ್ರ ವಿಚಾರವಾಗಿ ಪ್ರತಿಕ್ರಿಯಿಸಿ ಅದಕ್ಕೆ ಮಾನ್ಯತೆ ಇಲ್ಲ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಪರವಿರೋಧ ಇದ್ದೇ ಇರುತ್ತದೆ. ವಿರೋಧ ಪಕ್ಷದವರು ಸುಳ್ಳು ಹೇಳ್ತಿದ್ದಾರೆ ಅಂತ ನಾವು ಸತ್ಯ ಹೇಳಲು ಸಮಾವೇಶ ಮಾಡುತ್ತಿದ್ದೇವೆ. ಎಐಸಿಸಿ ಗಮನಕ್ಕೆ ತರದೆ ಯಾವುದೇ ಕಾರ್ಯಕ್ರಮ ಮಾಡಲ್ಲ. ಇದಕ್ಕೆ ಎಐಸಿಸಿ ಒಪ್ಪಿಗೆ ಕೂಡ ಇದೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ, ನಮ್ಮದು ಏನೇ ಚರ್ಚೆ, ಅಭಿಪ್ರಾಯ ಇದ್ದರೂ ಬದಲಾಯಿಸುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟಿದ್ದು. ಪಕ್ಷದವರು ನೀನು ಅಧ್ಯಕ್ಷನಾಗು ಎಂದರೆ ನಾನು ಸಚಿವ ಸ್ಥಾನ ಬಿಟ್ಟು ಜವಾಬ್ದಾರಿ ವಹಿಸಿಕೊಳ್ಳಲು ಸಿದ್ಧ ಎಂದು ಹೇಳಿದರು. ಯಾರಿಗೂ ಕೂಡ ಕಡೆಗಣಿಸ್ತಕ್ಕಂಥದ್ದು, ಅಪಮಾನ ಮಾಡ್ತಕ್ಕಂಥ ದೃಷ್ಟಿಯಿಂದನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಏನು ಗಟ್ಟಿ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ್ದೇವೆ ಮತ್ತು ನಾವು ಏನು ಇದುವರೆಗೂ ಕೂಡ ಜನರಿಗೆ ನುಡಿದಂತೆ ನಡ್ಕೊಂಬಂದಿದ್ದೇವೆ, ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನದ ಫಲವಾಗಿ ಕಾರ್ಯಕ್ರಮವೇ ಹೊರತು ಇದು ಯಾರು ವಿರುದ್ಧನೂ ಅಲ್ಲ ಮತ್ತು ಇದು ಪಕ್ಷದ ಪರವಾಗಿ ಮಾಡ್ತಕ್ಕಂಥದ್ದು. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ಎಲ್ಲ ಸಚಿವರುಗಳು ಕೂಡ ಭಾಗವಹಿಸ್ತಾರೆ. ಇದು ನಮ್ಮ ಉದ್ದೇಶ. ಈಗ ಪಕ್ಷ ಸ್ವಾಭಿಮಾನಿ ಸಮಾವೇಶ, ತಳ ಸಮುದಾಯ ಎಲ್ಲರ ಜನರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥದ್ದು. ಪ್ರಪ್ರಥಮವಾಗಿ ಪಕ್ಷ, ಆನಂತರ ಬೇರೆವೆಲ್ಲ. ಶಕ್ತಿ ಪ್ರದರ್ಶನ ಅಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನೀವು ಹಿಂಗೆ ಕೇಳ್ತೀರಿ ಅಂತಾನೆ. ಇದು ಶಕ್ತಿ ಪ್ರದರ್ಶನವೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಸತ್ಯ ಏನಿದೆ ಅದನ್ನು ನಾವು ಈ ವಿರೋಧ ಪಕ್ಷ ಮಾಡ್ತಕ್ಕಂಥ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ. ಬರ್ತಾರೆ ಪಕ್ಷದ ಅಧ್ಯಕ್ಷರು ಬರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಇತರ ಸಚಿವರುಗಳು ಕೂಡ ಇರ್ತಾರೆ. ನೋಡಿ ಕೇಳಿ, ಇಲ್ಲಿ ಒಂದು ಸರ್ಕಾರಿ ಆದೇಶ ಇದೆ. ಯಾವುದೇ ಅನಾಮಧೇಯ ಪತ್ರವನ್ನು ಯಾವುದೇ ಎನ್ಕ್ವೈರಿಗೆ ಅರ್ಹತೆ ಇಲ್ಲ ಅದು ಅಂತಕ್ಕಂಥದ್ದಿದೆ. ಆದರೆ ರಾಜಕೀಯವಾಗಿ ಅನಾಮಧೇಯ ಪತ್ರದಲ್ಲಿ ಏನಾದರೂ ಮಾಹಿತಿ ನಂಬುವಂಥದ್ದು ಇದ್ದರೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅನಾಮಧೇಯ ಪತ್ರದಲ್ಲಿ ಹೇಳ್ತಾರೆ, ಮಾಡ್ತಾರೆ. ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗ್ತದೆ? ಇವೆಲ್ಲ ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ. ಅದು ಇದ್ದಾಗಲೇ ಈಗ ವಿರೋಧ. ಡಿಸೆಂಬರ್ 5ರಂದು ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಂದ ಆಯೋಜನೆಗೊಳ್ಳುತ್ತಿರುವ ಸ್ವಾಭಿಮಾನಿ ಸಮಾವೇಶದ ಸಿದ್ಧತೆಗಳ ಪರಿಶೀಲನೆ ಹಿನ್ನೆಲೆಯಲ್ಲಿ ಸಮಾವೇಶ ನಡೆಯುವ ಸ್ಥಳದಲ್ಲಿ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಹಾಸನ ಹೊರವಲಯದ ಎಸ್ಎಂ ಕೃಷ್ಣನಗರದ ಬೃಹತ್ ಮೈದಾನದಲ್ಲಿ ನಡೆಯುತ್ತಿರುವ ಸ್ವಾಭಿಮಾನಿ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಸಚಿವರುಗಳಾದ ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ, ವೆಂಕಟೇಶ್, ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ, ಶಾಸಕ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು. ಡಿಸೆಂಬರ್ 5ರಂದು ಸ್ವಾಭಿಮಾನಿ ಸಮಾವೇಶ ಸಿದ್ಧತೆಗಳ ಕುರಿತು ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಶೋಷಿತ ಸಮುದಾಯಗಳ ಸಂಘಟನೆಗಳ ಒಕ್ಕೂಟ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದರು. ಸ್ವಾಭಿಮಾನಿ ಸಮಾವೇಶ ಮಾಡುತ್ತೇವೆ, ನೀವು ಭಾಗಿಯಾಗಬೇಕೆಂದು ಕೇಳಿದ್ದರು. ಅದರಂತೆ ಸಮಾವೇಶ ಮಾಡಲು ನಾವು ಸಹ ಸಹಕಾರ ನೀಡುತ್ತಿದ್ದೇವೆ. ಸಿದ್ದರಾಮಯ್ಯ ಅವರು, ನಾವು 40 ವರ್ಷಗಳಿಂದ ಶೋಷಿತರು, ಹಿಂದುಳಿದ ವರ್ಗಗಳು ಮಾಡುವ ಸಮಾವೇಶಗಳಲ್ಲಿ ಭಾಗಿಯಾಗುತ್ತಿದ್ದೇವೆ. ಕೋಮುವಾದ, ಮತೀಯವಾದವನ್ನ ಅಳಿಸಿ ಸಂವಿಧಾನವನ್ನ ಉಳಿಸಲು ಹೋರಾಟ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಸಮಾವೇಶದಲ್ಲಿ ಭಾಗವಹಿಸುತ್ತೇನೆ, ಇದರಲ್ಲಿ ಕಾಂಗ್ರೆಸ್ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾವು ಸ್ವಾಭಿಮಾನದ ಸಮಾವೇಶವನ್ನು ಮಾಡಬೇಕು, ಅದಕ್ಕೆ
ನೀವು ಬರಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳನ್ನು ನಮ್ಮನ್ನೆಲ್ಲ ಕೇಳಿದರು. ಹಾಗೆ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಇಡೀ 40 ವರ್ಷಗಳ ಹೋರಾಟದಲ್ಲಿ ಶೋಷಿತ ಸಮುದಾಯಗಳ ಕಾರ್ಯಕ್ರಮಗಳಲ್ಲಿ, ವಿಷಯ ಆಧಾರಿತ ಹೋರಾಟಗಳಲ್ಲಿ, ರಾಜ್ಯವ್ಯಾಪ್ತಿ ಹಮ್ಮಿಕೊಡ್ತಕ್ಕಂಥ ಜನಪರವಾದಂಥ ಸಂಘಟನೆಗಳಲ್ಲಿ ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡರು ಸಕ್ರಿಯವಾಗಿ ಭಾಗಿಯಾಗ್ತಿದ್ದು. ಅದು ಕಾಂಗ್ರೆಸ್ಗೆ ನಿರಂತರವಾಗಿ ಸೈದ್ಧಾಂತಿಕ ನೆಲವುಗಟ್ಟಿನ ಮೇಲೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ವಿಷಯ ಆಧಾರಿತ ಹೋರಾಟಗಳಲ್ಲಿ ಭಾಗಿಯಾಗಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಅವರ ನಿಲುವು ಕೋಮುವಾದ ಮತ್ತು ಮತೀಯವಾದವನ್ನು ಅಳಿಸಿ ಸಂವಿಧಾನ ಸಂರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಬಲವರ್ಧನೆ ಮಾಡ್ತಕ್ಕಂಥ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಕೆಳಗಡೆ ಈ ಸಂಘಟನೆಗಳು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾವೆ. ಕಾಂಗ್ರೆಸ್ಸಿನ ಸಿದ್ಧಾಂತ ಮತ್ತು ಅವರ ಸಿದ್ಧಾಂತಗಳು, ಕಾಂಗ್ರೆಸ್ಸಿನ ಹೋರಾಟ ಮತ್ತು ಅವರ ಹೋರಾಟಗಳು ಹೆಚ್ಚು ಕಡಿಮೆ ಒಂದೇ ಇರೋದರಿಂದ ಅವರಿಗೆ ಬರ್ತೀವಿ ಅಂತ ಹೇಳಿದರು. ಆಮೇಲೆ ನಾವು ಎಲ್ಲ ಭಾಗವಹಿಸೋದ್ರಿಂದ ಅಂತಿಮವಾಗಿ ನಾವು ಸಂಘಟನೆ ಮುಖಂಡರೆಲ್ಲ ನಾವು ಅವರಿಗೆ ಸೂಚನೆಯನ್ನು ಕೊಡಿದ್ವಿ. ಕಾಂಗ್ರೆಸ್ ಅಂತ ದಲಿತ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳ ಒಕ್ಕೂಟನೂ ಮಾಡ್ತೀನಿ ಅಂತ ಹೊರಟಿರೋದ್ರಿಂದ ಅವರನ್ನು ನಮ್ಮ ಜೊತೆಯಲ್ಲೇ ತಗೊಂಡು ನಾವೆಲ್ಲ ಒಟ್ಟಿಗೆ ಹೆಜ್ಜೆ ಹಾಕಿ ಒಂದು ಸಮಾವೇಶವನ್ನು ಮಾಡಿ ಇವತ್ತು ಈ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಏನು ಪಿತೂರಿಗಳು ನಡೀತಾ ಇದೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯಲ್ಲಿ ಏನು ಇವತ್ತು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ಈ ಕೇಂದ್ರ ಸರ್ಕಾರದಿಂದ ನೀವೇ ಬರೆದ್ರಿ, ಹೋದ ಸಾರಿ 5,500 ಕೋಟಿ ಹಣವನ್ನು ಕರ್ನಾಟಕ ರಾಜ್ಯಕ್ಕೆ ರೈತರಿಗೆ ಸಾಲ ವಿತರಣೆ ಮಾಡೋಕ್ಕೆ ಕೊಟ್ಟಂಥ ಬಾಬತ್ತನ್ನು ಈ ಸಾರಿ ಬರೀ 2,300 ಕೋಟಿಗೆ ಯಾಕೆ ಇಳಿಸಿದ್ರು? ಈ ಎಲ್ಲ ಸಮಸ್ಯೆಗಳು ಚರ್ಚೆಗೆ ಬರ್ತವೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯ ಕೋಮುವಾದ ಜಾಸ್ತಿ ಆಗ್ತಾ ಇದೆ, ಸಂವಿಧಾನ ವಿರೋಧಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ. ಮತ್ತು ಬಿ ಜೆ ಪಿ ಕೇಂದ್ರದ ಅಧಿಕಾರಕ್ಕೆ ಬಂದ ಮೇಲೆ ತನಿಖಾ ಕೇಂದ್ರಗಳನ್ನು, ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಚುನಾಯಿತ ಸರ್ಕಾರಗಳನ್ನು ವಾಮಮಾರ್ಗವಾಗಿ, ಅಸಂವಿಧಾನಿಕವಾಗಿ ಬೀಳಿಸುವಂಥ ಕೆಲಸಗಳು ಕೂಡ ನಡೀತಿದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದು ಇನ್ನೂ 2 ವರ್ಷಗಳಾಗಿದೆ. ಅದು ದೊಡ್ಡ ಬಹುಮತದಲ್ಲಿ 135 ಸ್ಥಾನಗಳನ್ನು ಗೆದ್ಕೊಂಡ್ಬಂದಿದ್ದೀವಿ. ಈಗ ಉಪಚುನಾವಣೆ ಗೆದ್ಮೇಲೆ 137 ಸ್ಥಾನ ಆಗಿದೆ. ಇಷ್ಟೊಂದು ಸ್ಥಾನಗಳನ್ನು ಗೆದ್ಕೊಂಡು ನಾವು ಅಧಿಕಾರಕ್ಕೆ ಬಂದರೂ ಕೂಡ BJP ಮತ್ತು JDS ಮೈತ್ರಿ ಪಕ್ಷದವರು ಏನು ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಸರ್ಕಾರ ಕೆಡಬೇಕು ಅಂತ ಹೇಳಿ ಪಿತೂರಿ ಮಾಡ್ತಾ ಇದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ, ರಾಜ್ಯಪಾಲರ ಕಚೇರಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಅಸಂವಿಧಾನಿಕವಾಗಿ ಸರ್ಕಾರ ಬೀಳಿಸುವಂಥ ಪ್ರಯತ್ನ ಮಾಡ್ತಾರೆ. ಅದು ಪ್ರಜಾಪ್ರಭುತ್ವಕ್ಕೆ ಮಾರ್ಗ. ಮತ್ತು ಅದ್ರ ಜೊತೆಗೆ ಚುನಾವಣೆಗಳು ಬಂದಾಗೆಲ್ಲ ಸಮಾಜದಲ್ಲಿ ಶಾಂತಿ ಕದಡುವಂಥ ಕೆಲಸ ಮಾಡ್ತಾರೆ, ಕೋಮು ವಿವಾದ ಸೃಷ್ಟಿ ಮಾಡ್ತಾರೆ. ಈಗ ವಕ್ಫ್ ಬೋರ್ಡ್ ಅನ್ನೋದು ವಿವಾದನೇ ಅಲ್ಲ, ಆದರೂ ಕೂಡ ಅದನ್ನು ಚುನಾವಣೆ ಟೈಮಲ್ಲಿ ಅದನ್ನು ವಿವಾದ ಮಾಡಿದ್ರು. ಅವರೇ ಅಧಿಕಾರದಲ್ಲಿದ್ದಾಗ ಅತಿ ಹೆಚ್ಚು ನೋಟಿಸ್ಗಳನ್ನು ಕೊಟ್ಟಿದ್ರು ಕೂಡ ಅವರು ನಮ್ಮ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ. ಸರ್, ಮೈಸೂರಲ್ಲಿ ಒಂದು ಸಮಾವೇಶ ಆಗಿತ್ತು. ಸಕಲ ಈಗ ನಾವು ಬೆಳಗ್ಗೆ ನನಗೆ ಬೆಂಗಳೂರಿನಲ್ಲಿ ಪ್ರೆಸ್ನವ್ರು ಇದೇ ಪ್ರಶ್ನೆ ಕೇಳೋದು, ಯಾಕೆ ಹಾಸನದಲ್ಲಿ ಮಾಡ್ತಾ ಇದ್ದೀರಿ ಅಂತ. ನಾವು ಮೈಸೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ, ಭಾಳಷ್ಟು ಕಾರ್ಯಕ್ರಮಗಳೆಲ್ಲ ಮೈಸೂರಲ್ಲೇ ಮಾಡಿ, ಈಗಲೂ ಮೈಸೂರಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಹಲವಾರು ನಮ್ಮ ಸ್ನೇಹಿತರೆಲ್ಲ ತೀರ್ಮಾನ ಮಾಡಿ, ನಾನು ಮಾದೇವಪ್ಪನ ಸೇರಿಕೊಂಡು ಇದನ್ನೇ ಸಜೆಸ್ಟ್ ಮಾಡಿದೆ. ಎಷ್ಟು ಕಾರ್ಯಕ್ರಮ ಅಂತ ಮೈಸೂರಲ್ಲಿ ಮಾಡೋದು, ಬೇರೆ ಬೇರೆ ಕಡೆ ಮಾಡೋಣ ಅಂತ, ಮಂಡ್ಯದಲ್ಲಿ ಮಾಡೋಣ ಅಥವಾ ಹಾಸನದಲ್ಲಿ ಮಾಡೋಣ ಅಂತೇಳಿ ಕೊನೆಗೆ ಹಾಸನ ಆಯ್ಕೆ ಮಾಡ್ಕೊಂಡಿದ್ದೆ. ಇದ್ರಲ್ಲಿ ಬೇರೆ ಉದ್ದೇಶಗಳೇನಿಲ್ಲ ನಮ್ಮದು ಅಷ್ಟೇ. ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಇಲ್ಲೂ ರಾಜಕೀಯವಾಗಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತಕ್ಕಂಥದ್ದು ಅದೊಂದು ಉದ್ದೇಶ ಇದೆ ನಮ್ಮದು ಅಷ್ಟೇ, ಬೇರೆ ಉದ್ದೇಶಗಳಿದಿಲ್ಲ. ಇಲ್ಲೆಲ್ಲ ಇಲ್ಲಿ ಬೇರೆಯವರು ಇದ್ದಾರೆ, ಇಲ್ಲಿ ಬಂದು ನಾವು ಮಾಡಬೇಕು, ಅವ್ರ ತೊಡೆ ತಟ್ಟಬೇಕು ಅಂತ ಆ ಉದ್ದೇಶಗಳೇನಿಲ್ಲ. ನಾವು ಇಲ್ಲಿ ಪಕ್ಷ ಸಂಘಟನೆ ಮಾಡೋದೇ ಮೂಲ ಉದ್ದೇಶ, ನಾವು ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥದ್ದು ಮೂಲ ಉದ್ದೇಶ. ನಗರದ ಅಹಿಂಸಾ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಮಟ್ಟದ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ಕಾನೂನು ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿದರು.
ಈ ವೇಳೆ ಮಾತನಾಡಿದ ಅವರು ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಸದನದಲ್ಲಿ ಚರ್ಚೆ ಮಾಡುವ ಕೆಲಸವನ್ನ ಖಂಡಿತವಾಗಿ ಮಾಡಲಾಗುವುದು. ನಿಮ್ಮ ನ್ಯಾಯಯುತವಾದ ಬೇಡಿಕೆಗೆ ನ್ಯಾಯ ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಾಗುವುದು. ಈ ಸಂಘವು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು, ಹಾಗೆ ಒಗ್ಗಟ್ಟಿನಿಂದ ಹೋರಾಟ ಮಾಡುವ ಅವಶ್ಯಕತೆ ಇದೆ. ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ನೌಕರರ ಬೇಡಿಕೆ ಈಡೇರಿಸುವ, ನಿಮ್ಮ ಹಿತ ಕಾಯುವ ಪ್ರಶ್ನೆ ಹಾಕಿ ಸರ್ಕಾರದ ಗಮನ ಸೆಳೆಯುವ ಭರವಸೆ ನೀಡಿ ಎಲ್ಲ ಸಂದರ್ಭದಲ್ಲೂ ಹೊರಗುತ್ತಿಗೆ ನೌಕರರೊಂದಿಗೆ ಇರುವುದಾಗಿ ಧೈರ್ಯ ಹೇಳಿದರು. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕಾಯಂ ನೌಕರರಿಗಿಂತ ಹೆಚ್ಚಾಗಿ ಕೆಲಸ ಮಾಡುವಂಥವರು ನಮ್ಮ ಹೊರಗುತ್ತಿಗೆ ನೌಕರರು. ಅವರು ಏನು ಕಾಯಂ ನೌಕರರು ಏನು ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ತಾವು ಕೂಡ ಮಾಡ್ತೀರಿ. ಹಾಗೂ ವಿಶೇಷವಾಗಿ ಹೇಳಬೇಕು ಅಂದರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ನೌಕರರು ತಮ್ಮ ಕುಟುಂಬ ಮತ್ತು ತಮ್ಮ ಜೀವನ ಒತ್ತೆ ಇಟ್ಟು ಕೆಲಸ ಮಾಡೋಂಥ ಕೆಲಸಗಳನ್ನ ತಾವು ಮಾಡಿದ್ದೀರಿ. ಈ ಒಂದು ವಿಚಾರಕ್ಕೆ ಒಂದು ವಿಶೇಷವಾಗಿ ನಾನು ಭಗವಂತನಲ್ಲೂ ಕೂಡ ಪ್ರಾರ್ಥಿಸ್ತೇನೆ, ತಮಗೆಲ್ಲರಿಗೂ ಕೂಡ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಏನೇ ಕೆಲಸ ಮಾಡಿದ್ರು ಕೂಡ ತಮಗೆ ಏನು ಸರ್ಕಾರದಿಂದ ಸವಲತ್ತುಗಳು ಬರೋಂಥದ್ದು ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದ್ರ ಬಗ್ಗೆ ಯಾರು ಕೂಡ ಅಲ್ಲಗೆಳೆಯಂಥ ಕೆಲಸ ಇಲ್ಲ. ಹಾಗಾಗಿ ತಮ್ಮ ಹಲವಾರು ಬೇಡಿಕೆಗಳೇನಿದೆ ಖಂಡಿತವಾಗ್ಲೂ ಒಬ್ಬ ಶಾಸಕರಾಗಿ ನಾನು ಏನು ಈಗ ಚಳಿಗಾಲದ ಅಧಿವೇಶನ ನಮ್ಮ ಬೆಳಗಾಮಲ್ಲಿ ನಡೀತಾ ಇದೆ ಸದನದಲ್ಲಿ ಖಂಡಿತವಾಗ್ಲೂ ಚರ್ಚೆ ಮಾಡೋಂಥ ಕೆಲಸನ ಮಾಡ್ತೀವಿ. ತಮಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ತಾವೆಲ್ಲ ಹೊರಗುತ್ತಿಗೆ ನೌಕರರೆಲ್ಲ ಕೂಡ ಆಗಮಿಸಿದ್ರಿ. ನಮ್ಮ ಸಂಘ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಈ ಒಂದು ಸಂಘ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟನ ಮಾಡಬೇಕು. ಇವತ್ತು ಏನು ಏಜೆನ್ಸಿ ಪ್ರತಿ ವರ್ಷ ಟೆಂಡರ್ ಕರೆಯ ಮುಖಾಂತರ ಏಜೆನ್ಸಿಯವರು ಚೇಂಜ್ ಆಗ್ತಾ ಇರ್ತಾರೆ. ನಿಮಗೆ ಸಂಬಳ. ಈ ವೇಳೆ ಹೊರಗುತ್ತಿಗೆ ನೌಕರರ ಸಂಘದ ಕಾನೂನು ಸಲಹೆಗಾರ ಎಚ್.ಎನ್. ರಮೇಶ್, ಅಧ್ಯಕ್ಷ ಅಕ್ಷಯ್ ಡಿ.ಎಂ. ಗೌಡ, ಉಪಾಧ್ಯಕ್ಷ ಆರ್. ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಿಜೆಪಿ ಮತ್ತು ಅದರ ನಾಯಕರನ್ನ ಯಾವುದೇ ಆಧಾರಗಳಿಲ್ಲದೆ ಸಂವಿಧಾನ ವಿರೋಧಿಗಳೆಂದು ಕಾಂಗ್ರೆಸ್ ಪಕ್ಷದವರು ಅಪಪ್ರಚಾರದಲ್ಲಿ ತೊಡಗಿದ್ದು, ಸದ್ಯ ಸಂವಿಧಾನಕ್ಕೇನಾದರೂ ಗೌರವ ಉಳಿದಿದ್ರೆ ಅದು ನಮ್ಮ ಮೋದಿ ಸರ್ಕಾರದಿಂದ ಎಂದು ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಪ್ರಫುಲ್ಲಾ ಮುಲಾಡಿ ತಿಳಿಸಿದರು. ನಗರದ ಶ್ರೀ ಶಂಕರ ಮಠದ ಸಭಾಂಗಣದಲ್ಲಿಂದು ಹಮ್ಮಿಕೊಂಡಿದ್ದ ಸಂವಿಧಾನದ ದಿನದ ಅಂಗವಾಗಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂವಿಧಾನ ಸನ್ಮಾನ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರಚಿತ ಸಂವಿಧಾನ ದಿನಾಚರಣೆಯನ್ನ ಯಾವುದೇ ಅಗೌರವ ಇಲ್ಲದ ರೀತಿ ನಾವು ಪ್ರತಿ ವರ್ಷ ಆಚರಿಸುತ್ತಿದ್ದೇವೆ. ಸಂವಿಧಾನ ಸಮರ್ಪಣೆ ಮಾಡಿದ ದಿನವನ್ನ ನಾವು ಸಂಭ್ರಮಿಸುವ ವ್ಯವಸ್ಥೆ ಭಾರತದಲ್ಲಿರಲಿಲ್ಲ. ಇಂದು ಸಂವಿಧಾನಕ್ಕೆ ಗೌರವ ಉಳಿದಿದ್ರೆ ಅದಕ್ಕೆ ಬಿಜೆಪಿ ಕಾರಣ ಎಂದು ಒತ್ತಿ ಹೇಳಬೇಕಾಗಿದೆ. ಆದರೂ ಮೋದಿ ಅವರಾದಿಯಾಗಿ ನಮ್ಮ ನಾಯಕರನ್ನ ಸಂವಿಧಾನ ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ. ಮೋದಿಯವರು ಪ್ರಧಾನಿಯಾಗುವ ಮೊದಲೇ ಗುಜರಾತಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆನೆ ಅಂಬಾರಿ ಮೇಲೆ ಸಂವಿಧಾನವನ್ನಿಟ್ಟು ಮೆರವಣಿಗೆ ಮಾಡಿದ್ದರು. ಇಂತಹ ಸಂವಿಧಾನದ ಬಗೆಗೆ ಜಾಗೃತಿ ಮಾಡುವುದೇ ಈ ಅಭಿಯಾನದ ಉದ್ದೇಶ ಎಂದು ಕಿವಿಮಾತು ಹೇಳಿದರು. ಏನಂತ ಪತ್ರ ಬರೀತಾರೆ ಅಂತ ಹೇಳಿದ್ರೆ, ಅಸ್ಪೃಶ್ಯರ ಸಮಸ್ಯೆ ಅದು ರಾಜಕೀಯ ಸಮಸ್ಯೆ ಅಲ್ಲ, ಅದು ಧಾರ್ಮಿಕ ಮತ್ತು ಸಾಮಾಜಿಕ ಸಮಸ್ಯೆ. ಹಾಗಾಗಿ ಅವರಿಗೆ ರಾಜಕೀಯದಲ್ಲಿ ಯಾವುದೇ ರೀತಿಯಾದ ಮತದಾನದ ಹಕ್ಕನ್ನು ಕೊಡೋದು ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಇವರ ಪ್ರಕಾರ ಅಸ್ಪೃಶ್ಯರು ರಾಜಕೀಯ ವಲಯದಲ್ಲಿ ಬರೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಈಗ ಪ್ರಜಾಪ್ರಭುತ್ವದ ಬಗ್ಗೆ ಭಾಷಣ ಹೇಳ್ತಾರೆ ಕಾಂಗ್ರೆಸ್ ನಾಯಕರು. ಆಗಿನ ಮೋತಿಲಾಲ್ ನೆಹರು ಅಂಡ್ ಟೀಮ್ ಇದೇ ಪತ್ರವನ್ನು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಪದವೀಧರರಿದ್ದಾರೋ, ಯಾರು ತೆರಿಗೆಯನ್ನ ಕಟ್ತಾರೋ, ಯಾರು ಜಮೀನ್ದಾರರಿದ್ದಾರೋ ಅವರು ಮಾತ್ರ ಮತದಾನದ ಹಕ್ಕನ್ನ ನೀಡಕ್ಕೆ ಯೋಗ್ಯರು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಹಳ ಬೇಸರ ಆಗುತ್ತೆ. ಅವ್ರು ಹೇಳ್ತಾರೆ, ನೀವು ಮುಸ್ಲಿಮರು ಓಲೈಕೆಯನ್ನ ಮಾಡ್ತಿದ್ದೀರಾ, ಆದ್ರೆ ಅಸ್ಪೃಶ್ಯರಿಗೆ ಸಿಗುವಂತಹ ಯೋಜನೆಗಳನ್ನು ಯಾಕೆ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಚಂದ್ರು, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮೊದಲಾದವರಿದ್ದರು. ಕಡೆಕಾರ್ತಿಕ ಪೂಜೆಯ ಅಂಗವಾಗಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಪಾತಾಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟಿನ ಅಧ್ಯಕ್ಷ ಪೈಂಟ್ ರವಿ ಮಾತನಾಡಿ, ಪಾತಾಳೇಶ್ವರ ದೇಗುಲದಲ್ಲಿ ವಿಶೇಷವಾಗಿ ಕಡೆಕಾರ್ತಿಕ ಪೂಜೆ ಮತ್ತು ಮಹಾಶಿವರಾತ್ರಿಯ ಪೂಜೆ ಸೇರಿದಂತೆ 2 ವಿಶೇಷ ಪೂಜಾ ಕೈಂಕರ್ಯಗಳನ್ನು ಅದ್ದೂರಿಯಾಗಿ ಹಲವಾರು ವರ್ಷಗಳಿಂದ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ಈ ವರ್ಷವೂ ಸಹ ವಿಶೇಷ ಪೂಜೆ ಏರ್ಪಡಿಸಿದ್ದು, ಬೆಳಗಿನ ಪೂಜಾ ಕಾರ್ಯ ಮುಗಿಸಿ ಸಂಜೆ ವೇಳೆಯ 5 ಗಂಟೆಯಿಂದಲೇ ದೇವಸ್ಥಾನದ ಬಳಿ ಜ್ಯೋತಿ ಬೆಳಗಿಸುವ ಮೂಲಕ ವಿಶೇಷವಾಗಿ ದೀಪೋತ್ಸವ ನಡೆಸಲಾಗುತ್ತದೆ. ಅದೇ ರೀತಿ ಬಂದಂತಹ ಭಕ್ತಾದಿಗಳಿಗೆ ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದಲೇ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಡೆ ಕಾರ್ತಿಕ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು
ಅದ್ದೂರಿಯಾಗಿ ಒಂದು ಕಡೆ ಕಾರ್ತಿಕ ಪೂಜೆಯನ್ನು ಮಾಡಬೇಕು ಅಂತ ಒಂದು ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರ ಒಮ್ಮತ ತೀರ್ಮಾನದ ಮೇರೆಗೆ ಪ್ರತಿ ವರ್ಷ ನಾವು ನಡೆಸಿದಂತೆ ಈ ವರ್ಷವೂ ಸಹ ನಾವು ಅದ್ದೂರಿಯಾಗಿ ನಡೆಸಬೇಕು ಅನ್ನೋ ಒಂದು ಆಲೋಚನೆಯಿಂದ ಇಂದು ಬೆಳಗ್ಗೆಯಿಂದಲೇ ಶ್ರೀಯವರಿಗೆ ವಿಶೇಷ ಪೂಜೆ ಅಲಂಕಾರಗಳನ್ನ ಮಾಡುವ ಮೂಲಕ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸ್ತಿದ್ದೇವೆ. ಅದೇ ರೀತಿ ಸಂಜೆ 5:30ಕ್ಕೆ ಸರಿಯಾಗಿ ಇಲ್ಲಿನ ಒಂದು ದೀಪೋತ್ಸವ ಕಾರ್ಯಕ್ರಮ ಆಗ್ತದೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಇಲ್ಲಿನ ನಿವಾಸಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಾವು ಇಲ್ಲಿ ವರ್ಷದಲ್ಲಿ 2 ಪೂಜೆಯನ್ನು ನಾವು ನೆರವೇರಿಸ್ತೀವಿ. ಮಹಾಶಿವರಾತ್ರಿ ಇರ್ಬೋದು, ಕಡೆ ಕಾರ್ತಿಕ ಪೂಜೆ ಇರ್ಬೋದು. ವಿಶೇಷವಾಗಿ ಬೇಲೂರಿನಲ್ಲೇ ಇರುವಂಥ ಒಂದು ದೇವಾಲಯಗಳಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ಇದಕ್ಕೆ ನಮ್ಮ ಟ್ರಸ್ಟ್ನಲ್ಲಿ ಪ್ರತಿಯೊಬ್ಬರ ಒಂದು ಸಹಕಾರ ನಮಗೆ ಅತ್ಯಮೂಲ್ಯವಾಗಿ ಇಲ್ಲಿವರೆಗೂ ನಡ್ಕೊಂಡು. ಈ ಸಂದರ್ಭದಲ್ಲಿ ವೇದಬ್ರಹ್ಮ ಅರ್ಚಕರಾದ ಮಂಜುನಾಥ್, ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಬಿಸಿ ಜಗದೀಶ್, ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳಾದ ಕೃಷ್ಣಕುಮಾರ್, ಎಂಡಿ ಬಸವರಾಜು ಸೇರಿದಂತೆ ಇತರರು ಹಾಜರಿದ್ದರು. ಡಿಸೆಂಬರ್ 6ರಂದು ಶ್ರವಣಬೆಳಗೊಳದ ಗುರುಪೀಠದ ಸಮಾಧಿಸ್ಥ ಶ್ರೀಗಳ ನಿಶಿದಿ ಬೆಟ್ಟ, ಚಂದ್ರಗಿರಿ ಬೆಟ್ಟದ ಪಕ್ಕ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳ ನಿಶಿದಿ ಮಂಟಪ ಲೋಕಾರ್ಪಣಾ ಸಮಾರಂಭವನ್ನು ನೆರವೇರಿಸಲಾಗುವುದು ಎಂದು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಸ್ವಸ್ತಿ ಶ್ರೀ ಜಗದ್ಗುರು ಅಭಿನವ ಚಾಲುಕೀರ್ತಿ ಪಂಡಿತ್ ಆಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಶ್ರವಣಬೆಳಗೊಳದ ಜೈನ ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾರಂಭಕ್ಕೆ ರಾಜ್ಯದ ವಿವಿಧ ಪಟ್ಟಾಧೀಶರುಗಳಾದ ಶ್ರೀ ಸಿದ್ದಗಂಗಾ ಮಠದ ಸಿದ್ದಲಿಂಗ ಮಹಾಸ್ವಾಮೀಜಿ, ಪೇಜಾವರ ಮಠದ ಉಡುಪಿ ಪ್ರಸನ್ನತೀರ್ಥ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸೇರಿದಂತೆ ಅನೇಕ ಸಚಿವರು ಮತ್ತು ಶಾಸಕರು ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. 3ನೇ ಸಾಲಿನ ಮೆಟ್ಟಿಲು 2018ರ ಹಸ್ತಕಾಭಿಷೇಕದಲ್ಲಿ ಆಗಿತ್ತು. ಹಾಗೆ ಮೆಟ್ಟಿಲು ಮಾಡಿಸೋದು ಸಾಮಾನ್ಯ ಕೆಲಸ, ಬಹಳ ದೊಡ್ಡ ಕೆಲಸ. ಹಾಗೆ ಇಂತಹ ಒಂದು ಕೆಲಸವನ್ನು ಗುರುಗಳಿಗೆ ಯಾರು ಕೂಡ ಗುರುಗಳ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಕಷ್ಟಪಡಬಾರದು ಅಂತ ಹೇಳಿ ಒಂದು ಮೆಟ್ಟಿಲುಗಳನ್ನು ಕೂಡ ಮಾಡಿಸಿದ್ವಿ. ದೊಡ್ಡ ಬೆಟ್ಟಕ್ಕೆ 700 ಮೆಟ್ಟಿಲಿದೆ, ಚಿಕ್ಕ ಬೆಟ್ಟಕ್ಕೆ ಒಂದು 250ರಿಂದ 300 ಮೆಟ್ಟಿಲಿದೆ. ಹಾಗೆ ಅದಕ್ಕಿಂತ ಚಿಕ್ಕ ಬೆಟ್ಟಕ್ಕೆ ಈಗ 124 ಮೆಟ್ಟಿಲುಗಳು ಆಗಿದೆ. 124 ಮೆಟ್ಟಿಲುಗಳಾಗಿದೆ. ಹಾಗೆ ಅದಕ್ಕೆ ಒಂದು ಮಹತ್ವದ ಸಣ್ಣ ಒಂದು ಕಮಾನುಗಳು 3 ಕಮಾನುಗಳು ಬರ್ತದೆ. ಹಾಗೆ ಅದರೊಂದಿಗೆ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಕೂಡ ಕಲ್ಲನ್ನೇ ಕೆತ್ತಿ ಕುಳಿತುಕೊಳ್ಳೋದಕ್ಕೆ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೇಗೆ ಅಂತಂದ್ರೆ ಅದು ಇಡೀ ವಿಶ್ವದ ಕಾಸ್ಟ್ಲಿಯೆಸ್ಟ್ VIP ಚೇರ್ ಅಂತ ಕೂಡ ನಾವು ಅದನ್ನು ಕರೀಬೋದು. ಕಲ್ಲನ್ನ ಕೆತ್ತಿ ದೊಡ್ಡ ದೊಡ್ಡ VIP ಚೇರ್. ಅರ್ಕಲಗೂಡು ಪಟ್ಟಣ ಪಂಚಾಯಿತಿಯ 122 ವಾಣಿಜ್ಯ ಮಳಿಗೆ ಹರಾಜಿನಲ್ಲಿ ಅವ್ಯವಹಾರ ನಡೆದಿದ್ದು, ಈ ಹಿಂದೆ ಸಭೆಯಲ್ಲಿ ಮಳಿಗೆಗಳ ಬಹಿರಂಗ ಹರಾಜು ನಡೆಸುವಂತೆ ನಿರ್ಣಯ ಕೈಗೊಳ್ಳಲಾಗಿತ್ತು. ಈ ಕುರಿತು ತನಿಖೆ ನಡೆಯಬೇಕೆ ಎಂದು ರಮೇಶ್ ವಾಟಾಳ್ ಆಗ್ರಹಿಸಿದರು. ಶುಕ್ರವಾರ ನಡೆದ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಈ ರೀತಿ ಹರಾಜು ಮಾಡುವ ಬದಲು ಪಟ್ಟಣ ಪಂಚಾಯಿತಿ ಮಳಿಗೆಯಲ್ಲಿ ಎಷ್ಟು ದಿನ ವ್ಯವಹಾರ ಮಾಡಿಕೊಂಡಿರುವವರಿಗೆ ಹೆಚ್ಚುವರಿ ಬಾಡಿಗೆ ಅಡ್ವಾನ್ಸ್ ಕೊಟ್ಟು ಪಡೆದು ಅವರಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಉತ್ತಮ. ಪಟ್ಟಣದಲ್ಲಿ ನೆನೆಗುದಿಗೆ ಬಿದ್ದಿರುವ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಬಗ್ಗೆ ಹಿಂದಿನ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆದಿದ್ದರೂ ಸಭಾ ನಡವಳಿ ಪುಸ್ತಕದಲ್ಲಿ ದಾಖಲಿಸದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ನು ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ಅರ್ಧಕ್ಕೆ ನಿಂತು ವರ್ಷಗಳೇ ಕಳೆದಿವೆ. ಈ ಕುರಿತು ಸರ್ಕಾರದ ಗಮನ ಸೆಳೆಯಲು ಪಟ್ಟಣ ಪಂಚಾಯತ್ನ ಎಲ್ಲಾ ಸದಸ್ಯರು ಒಗ್ಗೂಡಿ ವಿಧಾನಸೌಧದ ಮುಂದಿನ ಗಾಂಧಿ ಪ್ರತಿಮೆ ಮುಂದೆ ಸತ್ಯಾಗ್ರಹ ನಡೆಸುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು. ಮಾಧ್ಯಮಗಳು ಇದಕ್ಕೆ ಪ್ರಾಮುಖ್ಯತೆ ನೀಡಿ ಸುದ್ದಿ ಮಾಡಿದವು. ಆದರೆ ಇಂತಹ ಪ್ರಮುಖ ವಿಷಯದ ಕುರಿತು ನಡವಳಿಕೆ ಪುಸ್ತಕದಲ್ಲಿ ದಾಖಲಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ವಿಷಯ ಸೂಚಿಯಲ್ಲಿ ಇರದಿದ್ದ ಕಾರಣ ಇದನ್ನು ದಾಖಲು ಮಾಡಿಲ್ಲ ಎಂದು ಅಧ್ಯಕ್ಷ ಪ್ರದೀಪ್ ಕುಮಾರ್ ಸಮಜಾಯಿಷಿ ನೀಡಿದರು. ಈ ಹಂತದಲ್ಲಿ ಕೆಲಕಾಲ ಕಾವೇರಿದ ಚರ್ಚೆ ನಡೆಯಿತು. ನಡವಳಿಕೆ ಪುಸ್ತಕದಲ್ಲಿ ದಾಖಲಾಗಲಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸುವ ನೀವು ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದು ಬಿಟ್ಟರೆ ಕಳೆದ 2 ತಿಂಗಳಿನಿಂದ ಸದಸ್ಯರನ್ನ ಸಂಪರ್ಕಿಸಿ ಹೋರಾಟಕ್ಕೆ ಮುಂದಾಗಲಿಲ್ಲ ಎಂದು ಸದಸ್ಯ ಅನಿಕೇತನ್ ಪ್ರಶ್ನಿಸಿದರು. ಮಳಿಗೆ ಹರಾಜು ಪ್ರಕ್ರಿಯೆ ಕುರಿತು ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಸದಸ್ಯೆ ಎಚ್ಎಸ್ ರಶ್ಮಿ ಆಕ್ಷೇಪ ವ್ಯಕ್ತಪಡಿಸಿದರು. ಮಳಿಗೆ ಹರಾಜು ಪ್ರಕ್ರಿಯೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಎಪ್ರಿಕ್ಯೂರ್ಮೆಂಟ್ ವಿಧಾನದಲ್ಲಿ ಬಿಡ್ ನಡೆದಿದೆ. ಬಿಡ್ ಹಗರಣದ ಮಳಿಗೆಗಳ ಮರು ಹರಾಜು ನಡೆಯಲಿದೆ ಎಂದು ಅಧ್ಯಕ್ಷ ಪ್ರದೀಪ್ ಕುಮಾರ್ ತಿಳಿಸಿದರು. ನಾನು ಸಿಒ ಸರ್ನ ಮಾಹಿತಿ ಕೇಳಿದೆ. ಸರ್, ಇದು ಎಷ್ಟು ಹರಾಜಾಗಿದೆ, ಎಷ್ಟೆಷ್ಟು ಮಳಿಗೆ ಎಷ್ಟು ಹೋಗಿದೆ, ಒಂದು ಪ್ರಿಂಟ್ಔಟ್ ತಗೊಡಿ ಅಂತ ಕೇಳಿದ್ದೀನಿ. ಓಪನ್ ಆಗಿ 13 ದಿನ ಆಗಿದೆ. ಓಪನ್ ಆಗಿ 13 ದಿನ ಆಯ್ತು. ಆಯ್ತಾ? ಇಲ್ಲಿ ಅದನ್ನ ನಾನು ಹೇಳ್ತಿರೋದು, ನೀವು 5%ಗೆ ಆಮೇಲೆ ಅವರಿಗೆ ನೋಟಿಸ್ ಕೊಡೋದ್ರ ಬದಲು ಫಸ್ಟ್ ಕೌನ್ಸಿಲರ್ಗಳಿಗೆ ಮಾಹಿತಿ ಕೊಡಿ. ಇಂಥ ಮಳಿಗೆ ಇಷ್ಟು ಹರಾಜಾಗಿದೆ,
ನಾವ್ ಇಂಥ ಮಳಿಗೆಯವ್ರು ಇಂಥವ್ರೆ ಅವರೇ ಇವ್ರಿಗೆ 5%ಗೆ ನಾವು ಎಕ್ಸ್ಟ್ರಾ ಇದು ಮಾಡಕ್ ನೋಟಿಸ್ ಕೊಡ್ತೀವಿ. ಮಾಹಿತಿ ಕೊಡ್ರಿ, ಯಾರು ಅಪ್ ಕೌನ್ಸಿಲರ್ ಗೊತ್ತಾ ಕೇಳ್ರಿ. ಅದಕ್ಕಿಂತ ಕಡಿಮೆ ಹೋದ್ರೆ ಮತ್ತೆ ಅದು ಇಂಪಾರ್ಟೆಂಟ್. ಯಾರು ತರಬೇಕು ಅಂತಿದ್ದ ಅವ್ರದ್ದು ಇದು ಇಂಪಾರ್ಟೆಂಟ್. ಅದು ಆಲೋಚನೆ ಮಾಡಿ ಅವ್ರದೇ ಕಮ್ಮಿಗೆ ಹಾಕೋಬೇಕು, ಕಮ್ಮಿಗೆ ಹಾಕೋದೇ ಹೋಗ್ಬೇಕು. 1099 ಇದು 74,000. ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಮಾಡಿ ತನಿಖೆ ಮಾಡಿ ಮೀಟಿಂಗ್ ಅಲ್ಲ ಅದು ನಿರ್ಣಯ ಮಾಡಿದ್ದೀವಿ. ನ್ಯಾಯಮೂರ್ತಿ ಆದೇಶ ಮಾಡಿದ್ರು. ಇದು ಚುನಾಯಿತದ್ದು ಯಾವುದೇ ನ್ಯಾಯಮೂರ್ತಿ ಆದೇಶ ಮಾಡಿದ್ರು. ಮಾಡಿದ್ರೆ ಪಾಪ ಏನಾಯ್ತು ಅವ್ರಿಗೆ ಬಿಟ್ಕೊಟ್ರಿ ನಡ್ಕೊಳ್ಳಿ ತುಮ್ಕಿ ಮಾಡ್ಬಿಟ್ಟು ನಾವೇನು ಆಮೇಲೆ ಮಾಧ್ಯಮದಲ್ಲಿ ಕೊಡ್ತೀರಿ ನೀವು. ನಾವು ಬಹಿರಂಗ ನೋಡಿ ಪ್ರಜಾ ವಿಜಯವಾಣಿ ಪತ್ರಿಕೆಯಲ್ಲಿ ನೀವೇ ಒಂದು ಹೇಳಿಕೆ ಮಾಡಿದ್ರಿ. ಪಟ್ಟಣ ಪಂಚಾಯತಿ ಹರಾಜು ಮಳಿಗೆ ಕಗ್ಗಂಟು ಅಂದ್ರೆ ಒಳ್ಳೆ ಸಂತೋಷಕರ ವಿಚಾರ. ಸಂತೋಷ ಪಟ್ಟಿದ್ದು ನೀವು ಕೊಟ್ಟಿದ್ದು ಸಂತೋಷ ಅಧ್ಯಕ್ಷರೇ. ನೋಡಿ ಆಮೇಲೆ ಸಾಮಾನ್ಯ ಸಭೆಯಲ್ಲಿ ಒಂದು ಮಾನ್ಯ ಶಾಸಕರು ನಮ್ಗೆ ಮನವಿನ ಸಾಮಾನ್ಯ ಸಭೆಗೆ ಆಹ್ವಾನ ಮಾಡ್ತೀವಿ ಅಂತ ಶಾಸಕರು ನನಗೆ ಸಾಮಾನ್ಯ ಸಭೆಗೆ ಆಹ್ವಾನ ನೀಡಿದೆ. ಸಭೆಯಲ್ಲಿ ಉಪಾಧ್ಯಕ್ಷ ಸುಭಾನ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜ್, ಟಾಕಪ್ಪ ಶಿಗ್ಗಾವಿ ಉಪಸ್ಥಿತರಿದ್ದರು. ಬಾವಿಯ ಬಳಿ ಹಲವು ವರ್ಷಗಳ ಹಿಂದೆ ಮಠವಿತ್ತು. ಆದರೆ ಕಾಲಕ್ರಮೇಣ ಮಠ ದರಾಶಾಹಿಯಾದ ಪರಿಣಾಮ ಬಾವಿ ಬಸವಣ್ಣ ಶಿವಲಿಂಗ ಮೂರ್ತಿ ಮಾತ್ರ ಉಳಿದುಕೊಂಡಿದೆ ಎಂದು ಹಿರಿಯ ವ್ಯಕ್ತಿ ಶಿವಪ್ಪ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿ ಸಕಲೇಶ್ವರ ರಸ್ತೆಯ ಮಠದ ಬಾವಿ ಬಳಿ ಇರುವ ಚೌಡಮ್ಮ ದೇವಿಗೆ ಕಾರ್ತಿಕ ಪೂಜೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಪೂಜಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಠದ ಜಾಗದಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಲು ನೇಮಿಸಲ್ಪಟ್ಟಿದ್ದ ವ್ಯಕ್ತಿ ಅಕ್ರಮವಾಗಿ ಬೇರೆ ವ್ಯಕ್ತಿಗೆ ಮಾರಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಖಾಸಗಿ ವ್ಯಕ್ತಿಗಳು ಈ ಸ್ಥಳದಲ್ಲಿ ಮರ ಕಡಿಯುತ್ತಿರುವುದನ್ನು ನೋಡಿ ವಿಚಾರಿಸಲು ಹೋದಾಗ ಇದು ವಕ್ಫ್ ಬೋರ್ಡಿನ ಆಸ್ತಿ ಎಂದು ಹೇಳಿದರು. ಈ ಜಾಗದ ವಿಚಾರವಾಗಿ ಅನೇಕ ಬಾರಿ ಘರ್ಷಣೆಗಳು ನಡೆದಿವೆ. ಆದರೆ ಸಂಪ್ರದಾಯದಂತೆ ಪೂಜೆಯನ್ನು ಮಾತ್ರ ಬಿಡಲಿಲ್ಲ. ಗಂಗಮ್ಮರವರು ಇಲ್ಲಿ ನಿರ್ಮಾಣ ಮಾಡಲಾಗಿದ್ದ ನಿರಂಜನ ಮಠಕ್ಕೆ ಇನಾಮ್ ರೂಪದಲ್ಲಿ ಈ ಜಮೀನನ್ನು ದಾನವಾಗಿ ಕೊಟ್ಟಿರುವುದರಿಂದ ಯಾವುದೇ ಕಾರಣಕ್ಕೂ ಪರಭಾರೆ ಮಾಡುವಂತಿಲ್ಲ. ನ್ಯಾಯಾಲಯದಲ್ಲಿ ಈ ಜಮೀನು ಸಂಬಂಧ ಉಂಟಾಗಿರುವ ಸಮಸ್ಯೆಯು ವಿಚಾರಣೆ ಹಂತದಲ್ಲಿರುವುದರಿಂದ ಯಾರೂ ತೊಂದರೆ ಕೊಡುವಂತಿಲ್ಲ. ಶಿವಲಿಂಗ, 3 ಚೌಡಮ್ಮ ದೇವಿ, ಈಶ್ವರ ದೇವಸ್ಥಾನ ಕುರುಹುಗಳು ಇಲ್ಲಿದ್ದು ಈ ಪವಿತ್ರ ಸ್ಥಳವನ್ನು ಉಳಿಸಿಕೊಂಡು ಮುಂದಿನ ತಲೆಮಾರಿನವರು ಇದನ್ನು ಬಳಸಿಕೊಳ್ಳುವಂತಾಗಬೇಕು ಎಂದರು. ಒಂದು ಗದ್ವಳ್ಳಿ ಪುಟ್ಟಣ್ಣವ್ರಿಗೆ ಮಾರಿದ್ರು, ಆಮೇಲೆ 2ನೇ DS ಶಿವಣ್ಣವ್ರಿಗೆ ಮಾರಿದ್ರು, 3ನೇದು ಮುತಾಲಫಿಗೆ ಮಾರಿದ್ರು. ಇವ್ರು ವಾರಸ್ತಾರೇ ಅಲ್ಲ ಈ ಮಠಕ್ಕೆ. ಇವ್ರಿಗೆ ನೋಡ್ಕೇಳಿ ಪೂಜೆ ಮಾಡಿ ಅಂತೇಳಿ ಇಲ್ಲಿ ಮಠ ಇತ್ತು. ಆ ಮಠ ಕೊಳದ ಮುಂದೆ ಆ ಮಠಕ್ಕೆ ಪೂಜೆ ಮಾಡಿ ದೇವರು ಪೂಜೆ ಮಾಡಿ ಅಂತ ಬಿಟ್ಟರು. ಅವಾಗ ಏನಾಯಿತು, ಜನ ಎಲ್ಲ ಯಾರೂ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಊರಿನ ಮುಖಂಡರೊಬ್ಬರು ಇದ್ದರು, ಮಾರ್ಕೆಟ್ ಅಂದ್ಬಿಟ್ರಂತೆ. ಈತ ಹೋದ ಮಾರ್ದ ದುಡ್ಡು ಒಂದು 700 ರೂಪಾಯಿಗೆ ಮಾರ್ದ. ಜೋಗ ದುಡ್ಡು 350 ಫಸ್ಟ್ ಅವ್ರಿಗೆ, ಆಮೇಲೆ 2ನೇ DS ಶಿವಣ್ಣವ್ರಿಗೆ 350, ಆಮೇಲೆ 750 ರೂಪಾಯಿಗೆ ಮಾನಳ್ಳಿ ಮುತಾಲಿಫ್ ಎಂಬರಿಗೆ ಮಾರ್ತಾರೆ. ಮಾನಳ್ಳಿ ಮುತಾಲಿಫ್ ಏನು ಮಾಡ್ತಾರೆ, ಮಸೀದಿಗೆ ಬರ್ಕೊಟ್ರು. ಇದನ್ನು ಈ ಜಾಗ ಮಸೀದಿಗೆ ಬರ್ಕೊಟ್ಟ ತಕ್ಷಣ ಏನಾಗುತ್ತೆ, ಇದರಲ್ಲಿ ಒಂದು ಮರ ಕಡಿಲಿಕ್ಕೆ ಫೆಲಿಂಗ್ ಆರ್ಡರ್ ಮಾಡ್ತಾರೆ. ಅಷ್ಟು ಬಗ್ಗೆ ಗೊತ್ತಿಲ್ಲ ನಮ್ಗೆ ಯಾರಿಗೂ. ಮರ ಕಡಿತಾಯಿದ್ರು. ನಾನು ಈ ಶ್ರೀನಿವಾಸು ಜೊತೆ ಬಂದು, ಯಾಕೆ ಮರ ಕಡಿತಾರೆ, ಯಾರು ಜಾಗ ಅಂತ ಮರ ಕಡಿತಾರೆ ಅಂತ ಕೇಳಿದಾಗ, ಇಲ್ಲ ನಮಗೆ ಒಪ್ಪು ಆಗಿದೆ, ಒಪ್ಪೋಡಿಗೆ ಬರ್ಕೊಟ್ಟಿದ್ದಾರೆ, ಒಪ್ಪೋಡಿಗೆ ಮಾನಳ್ಳಿ ಮುತಾಲಿಫ್ ಅವರು ಬರ್ಕೊಟ್ಟಿದ್ದಾರೆ. ಇದನ್ನು ನಾವು ಬಿಡೋಕ್ಕೆ ಜಾಗನ ಅವ್ರಿಗೂ ನಮಗೂ ಕ್ಲಾಸ್ ಆಗುತ್ತೆ. 2-3 ಸಂಖ್ಯೆ ಹೊಡೆದಾಟನೂ ಆಗುತ್ತೆ ಈ ಜಾಗದ ವಿಚಾರದಲ್ಲಿ. ಅಲ್ಲಿಂದ ನಾವು ಪೂಜೆ ಬಿಡಲಿಲ್ಲ. ಆಮೇಲೆ AC ಕೋರ್ಟ್, ಇಲ್ಲಿ ತಹಸೀಲ್ದಾರರು AC ಕೋರ್ಟಿಗೆ, ಅಲ್ಲಿಂದ DC. ಈ ವೇಳೆ ತಮ್ಮಣ್ಣಾಚಾರ್, ತುಳಸಿದಾಸ್, ಸಚಿನ್ ರಾಯ್, ದಿನೇಶ್, ವಿಘ್ನೇಶ್, ಚಿದಾನಂದ್, ಶ್ರೀನಿವಾಸ್, ಹರೀಶ್ ಸೇರಿದಂತೆ ಹಲವರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶ, ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡುವ ಕಾರ್ಯಕ್ರಮ. ಪಕ್ಷದವರು ನೀನು ಅಧ್ಯಕ್ಷನಾಗು ಎಂದರೆ ನಾನು ಸಚಿವ ಸ್ಥಾನ ಬಿಡ್ತೀನಿ, ಅಧ್ಯಕ್ಷ ಆಗ್ತೀನಿ, ಸಚಿವ KN ರಾಜಣ್ಣ ಹೇಳಿಕೆ. ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶದ ಸಿದ್ಧತೆಗಳ ಪೂರ್ವಭಾವಿ ಸಭೆ ಆಯೋಜನೆ. ಇದು ಗುಣಾತ್ಮಕ ನಾಯಕತ್ವವನ್ನು ಬಲಪಡಿಸುವ ಸಮಾವೇಶ, ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಹೇಳಿಕೆ. ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಸದನದಲ್ಲಿ ಚರ್ಚಿಸುತ್ತೇನೆ, ಎಲ್ಲ ಸಂದರ್ಭದಲ್ಲೂ ಹೊರಗುತ್ತಿಗೆ ನೌಕರರೊಂದಿಗೆ ನಾನು ಇರುತ್ತೇನೆ, ಶಾಸಕ HP ಸ್ವರೂಪ್ ಪ್ರಕಾಶ್ ಭರವಸೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.